ರಾಜ್ಯದಲ್ಲಿ ಇವತ್ತು ಏನಾಗ್ತಾ ಇದೆ? ಕಳೆದ 6 ತಿಂಗಳಿನಿಂದ ರಾಜ್ಯದಲ್ಲಿ 430 ಕೊಲೆ ಪ್ರಕರಣಗಳು, 194 ಅತ್ಯಾಚಾರ ಪ್ರಕರಣಗಳು, ಇದೇ ರೀತಿ ಹಲವಾರು ಪ್ರಕರಣಗಳು ದಾಖಲಾಗ್ತಾನಿದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆಯ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಯಾಕೋ ಗೊತ್ತಿಲ್ಲ, ರಾಜ್ಯ ಸರ್ಕಾರ ಚೇಂಜ್ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರವನ್ನೇ ಒಟ್ಟು ತೋರಿಸುವಂತಹ ಕೆಲವೊಂದು ಸಂಗತಿಗಳು ಇವತ್ತು ನಡೀತಾ ಇದೆ. ಗೃಹ ಸಚಿವರು ಪರಮೇಶ್ವರ್ ಅವರು ಏನ್ ಮಾಡ್ತಾ ಇದ್ದಾರೆ, ಅವರ ಅಂಡರ್ ಅಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಯಾವ ಜನರನ್ನ ಕಾಯ್ತಾ ಇದ್ದಾರೆ, ಇವೆಲ್ಲವನ್ನ ನಾವು ಕೂಲಂಕುಷವಾಗಿ ಪರಿಶೋಧನೆ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಜನವರಿಯಿಂದ ಮೇವರೆಗಿನ ಅಂದ್ರೆ 6 ತಿಂಗಳವರೆಗಿನ ಏನು ತನಿಖಾ ದಳ ಬ್ಯೂರೋ ಏನಿದೆ, ಅವರ ಅಂಕಿ ಅಂಶಗಳ ಪ್ರಕಾರ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 4 ತಿಂಗಳು 430 ಕೊಲೆ, 198 ಅತ್ಯಾಚಾರ ಪ್ರಕರಣಗಳು. ರಾಜ್ಯದಲ್ಲಿ ಈ ವರ್ಷದ ಜನವರಿಯಿಂದ ಏಪ್ರಿಲ್ 30ರವರೆಗೆ ಸುಮಾರು 430 ಕೊಲೆಗಳು ಹಾಗೂ 198 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿಯರಾದ ನೇಹಾ ಹಿರೇಮಠ್, ಆಮೇಲೆ ಅಂಜಲಿ ಅಂಬಿಗೇರ, ಸೋಮವಾರಪೇಟೆ ತಾಲೂಕಿನ ಬಾಲಕಿ ಮೀನಾ ಸೇರಿದಂತೆ ಹಲವು ಕೊಲೆ ಪ್ರಕರಣಗಳು ಈಚೆಗೆ ಅಂದ್ರೆ ಈ ಒಂದು 2 ವಾರಗಳಲ್ಲಿ ವರದಿಯಾಗಿದೆ. ನೇಹಾ ಪ್ರಕರಣ ಮಾತ್ರ ಸಿಐಡಿ ತನಿಖೆ ನಡೆಯುತ್ತಿದ್ದು, ಬಾಕಿ ಎಲ್ಲಾ ಪ್ರಕರಣಗಳು ಆಯಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ತನಿಖೆ ನಡೀತಾ ಇದೆ. ಕೊಲೆ, ಅತ್ಯಾಚಾರ, ಮಹಿಳೆಯರು ಹಾಗೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಸೈಬರ್ ಕ್ರೈಮ್ ಹಾಗೂ ಇತರೆ ಪ್ರಕಾರದ ಅಪರಾಧಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವುದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಅಂದ್ರೆ 2022, 2023, 2024 ಈ 3 ವರ್ಷಗಳನ್ನ ಟ್ಯಾಲಿ ಮಾಡಿಕೊಂಡು ಅಂಕಿಅಂಶಗಳನ್ನ ಹೊರಬಿಟ್ಟಿದ್ದಾರೆ. ಅದರಲ್ಲಿ 2022ರಲ್ಲಿ 537 ಅತ್ಯಾಚಾರ ಪ್ರಕರಣಗಳು ನಡೆದಿತ್ತು. 2022ರಲ್ಲಿ 537 ಆ ಒಂದು ಅಂಕಿಅಂಶ ನೋಡಿದ್ರೆ 2023ಕ್ಕೆ ಅದು 609 ಆಗಿ ಹೆಚ್ಚಾಯಿತು. 2024ರ ಮೊದಲ 5 ತಿಂಗಳಲ್ಲಿ 198 ಪ್ರಕರಣಗಳು. ಲೆಕ್ಕಾಚಾರಗಳು ಕಡಿಮೆ ಅನಿಸಿದ್ರು 198 ಕೊಲೆ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು. ಆಲೋಚನೆ ಮಾಡಿ ನೋಡಿ, ಒಂದು ಹೆಣ್ಣನ್ನ ಇಷ್ಟೊಂದು ನಿಷ್ಠೂರವಾಗಿ ಒಂದು ರಾಜ್ಯದಲ್ಲಿ ನೋಡ್ತಾ ಇದೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಇರುವಂತಹ ಬೆಲೆ ಆದ್ರೆ ಏನು, ಹೆಣ್ಣು ಮಕ್ಕಳಿಗಿರುವಂತಹ ಗೌರವ ಎಲ್ಲಿದೆ, ಈ ಒಂದು ಕ್ವಶನ್ ಅನ್ನ ಮಾಡ್ಲೇಬೇಕಾಗುತ್ತೆ. ಒಂದು ವರ್ಷದಲ್ಲಿ 537 2022ರಲ್ಲಿ, 2023ರಲ್ಲಿ 609 ಅತ್ಯಾಚಾರ ಪ್ರಕರಣಗಳು. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾದಂತಹ ಪ್ರಕರಣಗಳು. ದಾಖಲಾಗದೇ ಇರುವಂತಹ ಇನ್ನೆಷ್ಟು ಪ್ರಕರಣಗಳು ಇರ್ಬೋದು. 2024ರಲ್ಲಿ 198 ನಾಟ್ ಔಟ್ ಅಂತ ಹೇಳ್ಬೇಕು. ಯಾಕಂತಂದ್ರೆ ಇನ್ನು ಮುಂದುವರಿತಾ ಇದೆ, ಇನ್ನು 7 ತಿಂಗಳು ಬಾಕಿ ಇದೆ. ಮಹಿಳೆಯರ ಮೇಲೆ ದೌರ್ಜನ್ಯ 2022ರಲ್ಲಿ 5862 ಪ್ರಕರಣಗಳು. 2023ಕ್ಕೆ ಹೋಗುವಾಗ ಅದು 6488 ಪ್ರಕರಣಗಳಾಗಿ ಹೆಚ್ಚಾಗುತ್ತೆ. ಈ 2 ಸಂದರ್ಭಗಳಲ್ಲಿ ನಮ್ಮ ರಾಜ್ಯವನ್ನ ಬಿಜೆಪಿ ಸರ್ಕಾರ ಆಳ್ವಿಕೆ ನಡೆಸ್ತಾ ಇತ್ತು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರುಗಳು ಅರ್ಥ ಮಾಡಿಕೊಳ್ಬೇಕು, ಈ ಒಂದು ಪ್ರಕರಣಗಳ ದುಪ್ಪಟ್ಟು ಬಿಜೆಪಿ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಡೀತಾ ಇತ್ತು, ಹೆಚ್ಚಾಗಿ ನಡೀತಾ ಇತ್ತು. ಒಂದು ವರ್ಷದಲ್ಲಿ 6488 ಪ್ರಕರಣಗಳು. 2022ರಲ್ಲಿ 5862 ಮಹಿಳೆಯರ ಮೇಲೆ ದೌರ್ಜನ್ಯ. ಇದಿವಾಗ 2024ರ 5ನೇ ತಿಂಗಳು ಕಾಲಿಡುವಾಗ 2327 ಪ್ರಕರಣಗಳು. ಅಂಕಿಅಂಶಗಳ ಪ್ರಕಾರ ಲೆಕ್ಕಾಚಾರಗಳು ಕಡಿಮೆ ಇದೆ, ಆದರೂ ಇಷ್ಟೆಲ್ಲ ಪ್ರಕರಣಗಳು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಒಂದು ರಾಜ್ಯದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ನೋಡುವುದಾದ್ರೆ 2022ರಲ್ಲಿ 3192 ಪ್ರಕರಣಗಳು ದಾಖಲಾಗಿತ್ತು. 2023ರಲ್ಲಿ 3856 ಪ್ರಕರಣಗಳು. ಅದೇ ಈ ಬಾರಿಗೆ ಬರುವಾಗ 2024ರಲ್ಲಿ 1262 ಪ್ರಕರಣಗಳು
ಸ್ಟಿಲ್ ಆನ್ ಗೋಯಿಂಗ್, ಇವಾಗ ದಾಖಲಾಗಿದೆ. ಇನ್ನು ಹಲ್ಲೆ ಪ್ರಕರಣಗಳು 2022ರಲ್ಲಿ 15,372 ಪ್ರಕರಣಗಳು ದಾಖಲಾಗಿತ್ತು. 2023ರಲ್ಲಿ 17,439 ಪ್ರಕರಣಗಳು ಹಲ್ಲೆ ಪ್ರಕರಣಗಳು. ಅದೇ 2024ಕ್ಕೆ ಬರುವಾಗ 6,063 ಪ್ರಕರಣಗಳು ಈವಾಗಿನವರೆಗೆ ದಾಖಲಾಗಿದೆ. ಇನ್ನು ವಂಚನೆ ಪ್ರಕರಣಗಳು ಮತ್ತೆ ಆ ತರ ಹಲವಾರು ಪ್ರಕರಣಗಳು 1,000, 20,000 ಅನ್ನುವಂತೆ ಹೋಗ್ತಾನೆ ಇದೆ. ಆದ್ರೆ ಮೇನ್ ಆಗಿ ನಾವು ನೋಡ್ಬೇಕಾದಂತ ಹೇಳಿದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರ, ಕೊಲೆ ಪ್ರಕರಣಗಳು. ಕೊಲೆ ಪ್ರಕರಣಗಳ ವಿವರ ಹೇಗಿದೆ ಅಂದ್ರೆ 2022ರಲ್ಲಿ 1,370 ಪ್ರಕರಣಗಳು ದಾಖಲಾಗಿತ್ತು. 1,370 ಕೊಲೆ ಪ್ರಕರಣಗಳು. 2023ಕ್ಕೆ ತಲುಪುವಾಗ 1,295ಕ್ಕೆ ಕಡಿಮೆ ಆಯಿತು. ಬೆರಳೆಣಿಕೆ ಕಡಿಮೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಮನುಷ್ಯನನ್ನ ಯಾವುದೇ ರೀತಿಯಲ್ಲಿ ಕೊಲೆ ಮಾಡುವಂತಹ ಒಂದು ಪರಿಸ್ಥಿತಿ, ಒಂದು ವರ್ಷದಲ್ಲಿ 1,500 ಜನ ಕೊಲೆ ರೀತಿಯಲ್ಲಿ ಸಾಯ್ತಾರೆ ನಮ್ಮ ರಾಜ್ಯದಲ್ಲಿ. 2024ಕ್ಕೆ ತಲುಪುವಾಗ 430 ಪ್ರಕರಣಗಳು, ಕೊಲೆ ಪ್ರಕರಣಗಳು ಸ್ಟಿಲ್ ಆನ್ ಗೋಯಿಂಗ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇನ್ನು 7 ತಿಂಗಳು ಬಾಕಿ ಇದೆ. ಇನ್ನು ಯಾವ ರೀತಿ ಜನಸಾಮಾನ್ಯರನ್ನ ಪೊಲೀಸ್ ವ್ಯವಸ್ಥೆ ಮತ್ತು ನಮ್ಮ ಗೃಹ ಸಚಿವಾಲಯ ಏನಿದೆ ಈ ಒಂದು ಪ್ರಕರಣದ ಈ ಒಂದು ವಿಚಾರದಲ್ಲಿ ಒಂದು ಉತ್ತಮ ರೀತಿಯಾದಂತಹ ಒಂದು ಗಮನವಿಟ್ಟು ಈ ಒಂದು ವಿಚಾರವನ್ನ ತೆಗೆದುಕೊಳ್ಳಲೇಬೇಕು. ಯಾಕಂತಂದ್ರೆ ಹೆಣ್ಣಿನ ಮೇಲೆ ಅತ್ಯಾಚಾರ, ಕೊಲೆ, ದೌರ್ಜನ್ಯ ಈ ಎಲ್ಲ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ಓರ್ವ ವ್ಯಕ್ತಿ ಇವಾಗ ಕೊನೆಯದಾಗಿ ನಡೆದಂತಹ ಸನ್ನಿವೇಶಗಳನ್ನ ಹಿಡಿದುಕೊಳ್ಳೋಣ. 3-4 ಪ್ರಕರಣಗಳು ದಾಖಲಾಯಿತು. ಆ 3-4 ಪ್ರಕರಣಗಳ ಆರೋಪಿಗಳನ್ನ 4 ಮಂದಿಯನ್ನ ಗಲ್ಲುಗೇರಿಸಿ 4 ಮಂದಿಯನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಿ ಆವಾಗ ಮುಂದಿನ 6 ತಿಂಗಳು ನಮ್ಮ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಇಂತಹ ದೌರ್ಜನ್ಯಗಳು ಗಣನೀಯವಾಗಿ ಕಡಿಮೆಯಾಗಿರುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನ ಬರುವ ಜನವರಿಯಲ್ಲಿ ನೀವು ಇದೇ ರೀತಿ ಪ್ರಸ್ತುತಪಡಿಸಿ. ಆವಾಗ ಗೊತ್ತಾಗುತ್ತೆ ಯಾವ ಕಠಿಣ ಶಿಕ್ಷೆಯ ಮೂಲಕ ಯಾರನ್ನೆಲ್ಲ ಅಡಗಿಸಬಹುದು ಅನ್ನೋದು ಗೊತ್ತಾಗುತ್ತೆ. ನಾವಿವತ್ತು ಯೂಟ್ಯೂಬ್ ಮುಖಾಂತರ, ಚಾನೆಲ್ ಮುಖಾಂತರ ಬರೀ ಮಾತಾಡುವುದು ಮಾತ್ರ ಅಲ್ಲ, ಇಂತಹ ಕಾರ್ಯವು ಚಾಲ್ತಿಗೆ ಬರಬೇಕು. ಸರ್ಕಾರವು ಇಂತಹುದನ್ನ ಬಹಳಷ್ಟು ಗೌರವಯುತವಾಗಿ ಕಾಣಲೇಬೇಕು. ಇಲ್ಲಾಂತಿದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಪ್ರಕರಣಗಳು ಇನ್ನಷ್ಟು ದುಪ್ಪಟ್ಟಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಅದರಿಂದಾಗಿ ಈ ಒಂದು ಅಂಕಿಅಂಶಗಳು ಇಲ್ಲಿಗೆ ಕೊನೆ ಆಗ್ಲಿ. ಇನ್ನು ಬರುವ 6 ತಿಂಗಳುಗಳು ಬಹಳಷ್ಟು ಗಣನೀಯವಂತಹ ಇಳಿಕೆಯಲ್ಲಿ ಅಲ್ಲ, ಕೊಲೆ ದೌರ್ಜನ್ಯಗಳು ನಡೆಯೋದೇ ಬೇಡ ಅಂತಹ ಪ್ರಕರಣಗಳ ನಡಿಲಿಕ್ಕೆ ಇರುವಂತಹ ಹಿನ್ನೆಲೆ ಅಥವಾ ಆ ಒಂದು ದಾರಿಯನ್ನ ಪರ್ಮನೆಂಟ್ ಆಗಿ ಮುಚ್ಚುವಂತಹ ಪ್ರಯತ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ಈ ಗೃಹ ಇಲಾಖೆಯು ಖಂಡಿತವಾಗಿ ಮಾಡಲೇಬೇಕು. ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಸಹಕರಿಸಲೇಬೇಕು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.